ಏನು ಮಾಡ್ತಾರೆ ಈಗ? ವಿವಾದಿತ ಸ್ಥಳದಲ್ಲಿ 10 ಮೂರ್ತಿಗಳು ಸಿಕ್ಕಿವೆ. ವಿವಾದಿತ ಸ್ಥಳದಲ್ಲಿ ಅಂದರೆ ಈ ಮಸೀದಿಯ ಕೆಳಭಾಗದಲ್ಲಿ ನೆಲಮಾಳಿಗೆಯಲ್ಲಿ ಕೆಲವು ಮೂರ್ತಿಗಳನ್ನು ಹೂತು ಹಾಕಲಾಗಿತ್ತು, ಕೆಲವು ಶಿವಲಿಂಗಗಳಿತ್ತು. ಒಟ್ಟು 10 ಮೂರ್ತಿಗಳು ಸಿಕ್ಕಿದೆ. ಆ 10 ಮೂರ್ತಿಗಳಿಗೂ ಪೂಜೆ ಮಾಡಬೇಕು ಅಂತ ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ಆಮೇಲೆ ಜ್ಞಾನವ್ಯಾಪಿಯೊಳಗೆ ಸಿಕ್ಕಿರುವ ಜ್ಞಾನವ್ಯಾಪಿಯೊಳಗೆ ಮುಚ್ಚಿದ ಪ್ರದೇಶ ಒಂದಿದೆ, ಒಂದು ಮುಚ್ಚಿರುವಂಥ ಪ್ರದೇಶ. ಅದೇ ನಾನು ಹೇಳಿದ್ನಲ್ಲ, ಜ್ಞಾನವ್ಯಾಪಿಯ ನೆಲಮಾಳಿಗೆಯಲ್ಲಿ 4 ಭಾಗ ಇದೆ, 1 2 3 4. ಆ ಒಂದು ಭಾಗ ವ್ಯಾಸ್ಜಿ ಕಾ ಟೆಹಖಾನ. ಟೆಹಖಾನ ಅಂತಂದರೆ ವ್ಯಾಸ್ಜಿ ಕಾ ತೆಹಖಾನ ಹಿಂಗೆ ಹೇಳ್ತಾರೆ. ವ್ಯಾಸಜಿ ಅವರ ಇರುವ ಸ್ಥಳ. ಆ 4 ಜಾಗಗಳ ಪೈಕಿ ಆ ಒಂದು ಜಾಗ ಈಗಲೂ ಕೂಡ ವ್ಯಾಸ್ಜಿಯವರ ಅಧೀನದಲ್ಲಿಯೇ ಇದೆ. ಅವರು 1993 ತನಕ ಅಲ್ಲಿ ಪೂಜೆ ಮಾಡ್ತಾಯಿದ್ರು. 93ರಲ್ಲಿ ಅದು ಬಂದ್ ಮಾಡಲಾಯಿತು, ಮುಲಾಯಂ ಸಿಂಗ್ ಯಾದವ್. ಆಯಿತಾ? ಈಗ ಕೋರ್ಟ್ ಹೇಳಿದೆ, ಮುಂದಿನ 7 ದಿನಗಳಲ್ಲಿ ಜಿಲ್ಲಾಡಳಿತ ಅಗತ್ಯ ವ್ಯವಸ್ಥೆ ಮಾಡಬೇಕು. 7ನೇ ದಿವಸಕ್ಕೆ ಪೂಜೆ ಶುರು ಆಗಬೇಕು. ವಾರಣಾಸಿ ಜಿಲ್ಲಾಡಳಿತವೇ ಎಲ್ಲ ವ್ಯವಸ್ಥೆ ಮಾಡಬೇಕು ಹೇಳಿ ಕೋರ್ಟ್ ಹೇಳಿದೆ. 93ರಿಂದ ಇಲ್ಲಿ ತನಕ ಆ ಜಾಗದಲ್ಲಿ 30 ವರ್ಷದಿಂದ ವಿವಾದಿತ ಸ್ಥಳದಲ್ಲಿ ಪೂಜೆ ನಡೆದಿಲ್ಲ. ಯಾವುದು? ವ್ಯಾಸ್ಜಿ ಕಾ ತಾಖಾನಲ್ಲಿ ಪೂಜೆ ಆಗ್ತಾ ಇತ್ತು. ಇದೀಗ 30 ವರ್ಷಗಳ ಬಳಿಕ ಅದ್ಧೂರಿ ಪೂಜೆ ನಡೆಯಲಿದೆ. ಕೊನೆಯ ಬಾರಿ 1993ರಲ್ಲಿ ಪೂಜೆ ನಡೆದಿತ್ತು, ಅಲ್ಲಿ ಬಂದ್ ಮಾಡಲಾಯಿತು. ಪೂಜೆಗೆ ನಿರ್ಬಂಧ ಹೇರಿದ್ದ ಮುಲಾಯಂ ಸಿಂಗ್ ಸರ್ಕಾರ. ಈಗ ನೀವು ಕೇಳ್ಬೋದು ನನ್ನ ಹತ್ರ ಜನರಲ್ ಪ್ರಶ್ನೆ, ಅಲ್ಲ ಸರ್ 1991ರಲ್ಲಿ ಅದೇ ನರಸಿಂಹರಾವ್ ಸರ್ಕಾರ ಪೂಜಾ ಪದ್ಧತಿ ಯಾವ್ಯಾವ ರೀತಿಯಲ್ಲಿ ಪೂಜೆಗಳು ನಡಿಬೇಕೋ ಒಂದು ಕಾನೂನು ತಂತಲ್ಲ. 1947ಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು, ಅದು ಮಸೀದಿ ಆಗಿರಲಿ ಇದಾಗಿರಲಿ ಮತ್ತೊಂದಾಗಿರಲಿ ಚೇಂಜ್ ಮಾಡೋಂಗಿಲ್ಲ ಅಂಥೇಳಿ. ಇದಕ್ಕೆ ಅನ್ವಯವಾಗಲ್ವಾ ಅಂಥೇಳಿ? ಆಗಲ್ಲ. ಯಾಕಂದರೆ 93 ತನಕ ಪೂಜೆ ಆಗಿದೆ. 93 ತನಕ ಪೂಜೆ ಆದರೆ 1947ರ ಮೊದಲಲ್ಲ ಅದು. 93 ನಂತರ ಪೂಜೆ ಆದರೆ ಪೂಜೆಗೆ ಅವಕಾಶ ಕೊಡಬೇಕಲ್ಲ. ಹಾಗಾಗಿ ಇನ್ನೊಂದು ವಿಚಾರ ಹೇಳ್ತೀನಿ ವೀಕ್ಷಕರೇ, ಅಲ್ಲಿಯ ಸ್ಥಳೀಯ ಮುಸ್ಲಿಮರಿಗೆ ಇದು ಮನದಟ್ಟಾಗಿದೆ. ಅಲ್ಲಿಯ ಸ್ಥಳೀಯ ಮುಸ್ಲಿಮರಿಗೆ ಗೊತ್ತಿದೆ ಇದು ನಿಜವಾಗ್ಲೂ ದೇವಸ್ಥಾನವೇ ಆಗಿರುವಂಥದ್ದು ಅಂತೇಳಿ. ಬೇರೆ ಬೇರೆ ಕಾಲದಲ್ಲಿ ಇದು ಒಡೆಯಲಾಗಿದೆ, ಕಟ್ಟಲಾಗಿದೆ. ಕೇವಲ ಔರಂಗಜೇಬ್ ಮಾತ್ರ ಅಲ್ಲ, ಔರಂಗಜೇಬ್ ಕೊನೆಯದಾಗಿ ಒಡೆಯೋದು ಅದನ್ನು. ಹಾಗಿದ್ರೆ ಜ್ಞಾನವ್ಯಾಪಿಯಲ್ಲಿ ಏನೆಲ್ಲ ಸಿಕ್ತು? ಆ ಮಾಹಿತಿ ಮೊನ್ನೆ ಕೇಳಿದ್ರಲ್ಲ, ಬಹಿರಂಗಪಡಿಸಿ ಅಂತ ಕೋರ್ಟ್ ಹೇಳಿದ್ರಲ್ಲ, ಏನು? ಬರೋಬ್ಬರಿ 15 ಶಿವಲಿಂಗ ಸಿಕ್ತು. 15 ಶಿವಲಿಂಗ, 5 ಹನುಮಂತನ ಮೂರ್ತಿ ಸಿಕ್ಕಿದೆ, 3 ವಿಷ್ಣು ವಿಗ್ರಹಗಳು ಸಿಕ್ಕಿದೆ, 3 ಗಣೇಶನ ವಿಗ್ರಹಗಳು ಸಿಕ್ಕಿದೆ, 2 ನಂದಿ ಮೂರ್ತಿಗಳು ಕೂಡ ಸಿಕ್ಕಿದೆ ಅಲ್ಲಿ. ಇವಿಷ್ಟು ಜ್ಞಾನವ್ಯಾಪಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೀಕ್ಷಕರೇ. ಯಾಕಂದರೆ ಮಾಸಿರಿಯ ಅಲಂಗಿರಿ ಎನ್ನುವಂಥ ತನ್ನದೇ ಹಿಸ್ಟ್ರಿಯಲ್ಲಿ ಔರಂಗಜೇಬ್ ಬರ್ಕೊಳ್ತಾನೆ. ಇದನ್ನು ಡೇಟ್ ಕೂಡ ಇದೆ, 1669 ಸೆಪ್ಟೆಂಬರ್ 2ನೇ ತಾರೀಕು ಇದನ್ನು ಧ್ವಂಸ ಮಾಡಲಾಗತ್ತೆ. ಮತ್ತು ಔರಂಗಜೇಬನ 20ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ 1676ರಲ್ಲಿ ಅಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟಲಾಗಿದೆ. ಈ ಮಸೀದಿ, ಈ ಜ್ಞಾನವ್ಯಾಪಿ ಅಥವಾ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆಯಲ್ಲ, ಒಬ್ಬರಲ್ಲ ಇದನ್ನು ಹೊಡೆದದ್ದು. ಫಸ್ಟ್ ಹೊಡೆಯೋದು 1194 ಕುತುಬುದ್ದೀನ್ ಐಬಕ್ ನಂತರ ರಾಜರ ಕಟ್ತಾರೆ, ಮತ್ತೆ ಹೊಡಿತಾರೆ ರಜಿಯಾ ಸುಲ್ತಾನ, ಮಸೀದಿ ನಿರ್ಮಾಣ ಮಾಡ್ತಾರೆ ಅಲ್ಲಿ. ಆಮೇಲೆ ಹಿಂದೂ ರಾಜ 75ರಲ್ಲಿ ಕಟ್ತಾನೆ, ಜಾನ್ಪುರ್ಕ ರಾಜ ಹುಸೇನ್ ಶಾ ಮತ್ತೆ ಹೊಡಿತಾನೆ. ಆಮೇಲೆ ರಾಜ ಮಾನ್ ಸಿಂಗ್ 1585ರಲ್ಲಿ ಕಟ್ತಾನೆ, ದೆಹಲಿ ಸುಲ್ತಾನ್ ಸಿಕಂದರ್ ಲೋಧಿ ಹೊಡಿತಾನೆ ಇದನ್ನು. ಆಮೇಲೆ ಕೊನೆಯದಾಗಿ 1669 ಸೆಪ್ಟೆಂಬರ್ 2ರಂದು ಔರಂಗಜೇಬ್ ಹೊಡಿತಾನೆ ಇದನ್ನು.